ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಆಫ್ಟರ್ ಸಚ್ ಅ ಲಾಂಗ್ ಟೈಮ್ ಬ್ಯಾಂಗ್ಳೂರಿಂದ, ಅಂದರೆ ಇಲ್ಲಿ ನಮ್ಮ ಮನೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಜಿಮ್ಮಿಗೆ ಹೋಗಬೇಕು. ಆಲ್ಮೋಸ್ಟ್ ಇವಾಗ 11:30 ಆಗಿದೆ. ಯೂಶ್ವಲಿ ನಾನು ಸಾಯಂಕಾಲ ಹೋಗ್ತಿದ್ದೆ, ಆಫೀಸ್ ಕೆಲಸನೂ ಏನಿಲ್ಲ. ಸೊ ಹಾಗಾಗಿ ಮಧ್ಯದಲ್ಲೇ ಹೋಗ್ಬಿಟ್ಟು ಒಂದು ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ. ಅಂದರೆ ಬೆಳಗ್ಗೆ ಹೋಗಿ ಬಂದರೆ ಸ್ವಲ್ಪ ಹೋಲ್ ಡೇ ಎನರ್ಜೆಟಿಕ್ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಜಿಮ್ಗೆ ನಾನು ಆಲ್ಮೋಸ್ಟ್ ಒಂದು ಮಕ್ಕಳಾಗ್ತೀನಿ, ಸೌಂಡ್ ಬರ್ತದೆ, ಒಂದು 2 ಮಂತ್ಸಿಂದ ಹೋಗ್ತಾ ಇದ್ದೀನಿ. ಬಟ್ ನಾನು ತೋರಿಸ್ತಿರ್ಲಿಲ್ಲ ಅಷ್ಟೇ. ಆವಾಗ ವ್ಲಾಗ್ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಹಾಗೆ ಹೇಳಿದಾಗೆ ಕರಿಯರ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಕೊಂಡು ಸ್ವಲ್ಪ ಏನೋ ಸ್ವಲ್ಪ ಟೆನ್ಷನಲ್ಲಿದೆ. ಸೊ ಹಾಗಾಗಿ ವ್ಲಾಗ್ಸ್ ಎಲ್ಲ ಏನು ಮಾಡ್ತಾ ಇರಲಿಲ್ಲ. ಇನ್ನೇನು ಅಲ್ಲಿ ಜಿಮ್ಮಲ್ಲಿ ಏನೂ ಗೊತ್ತಿಲ್ಲ ನನಗೆ, ಅಲ್ಲಿ ಶೂಟ್ ಮಾಡ್ಬೋದಾ ಬೇಡವಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಯಾರೂ ಆ ಥರ ಇದು ಮಾಡಲ್ಲ, ಶೂಟ್ ಗಿಟ್ ಏನು ಮಾಡಲ್ಲ ಅಲ್ಲಿ. ಆ್ಯಂಡ್ ಮೊರೋವರ್ ತುಂಬಾ ಚಿಕ್ಕ ಜಿಮ್ಮು, ತುಂಬ ಅಷ್ಟು ದೊಡ್ಡದಾಗೇನಿಲ್ಲ. ಬಟ್ ಇಕ್ವಿಪ್ಮೆಂಟ್ಸ್ ಎಲ್ಲ ತುಂಬಾ ಇದೆ, ಚೆನ್ನಾಗಿದೆ ಜಿಮ್. ಬಟ್ ಏನು ಅಂದರೆ ಸ್ವಲ್ಪ ಚಿಕ್ಕದು. ಏನಕ್ಕೆ ನಾನು ಇದನ್ನು ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಮನೆಯಿಂದ ತುಂಬ ಹತ್ತಿರ, ವಾಕೇಬಲ್ ಡಿಸ್ಟೆನ್ಸ್. ನನಗೆ ತುಂಬ ದೂರ ಆಗಿಬಿಟ್ರೆ ಸ್ಟಾರ್ಟಿಂಗಲ್ಲಿ ಜೋಶಲ್ಲಿ 1 ದಿನ 2 ದಿನ ಹೋಗ್ತೀವಿ, ಆಮೇಲೆ 1 ಮಂತ್ವರೆಗೂ ಹೋಗ್ಬೋದು ಅಷ್ಟೇ. ಅದಾದಮೇಲೆ ಬೋರ್ ಆಗಿಬಿಡುತ್ತೆ, ಹೋಗೋಕ್ಕಾಗಲ್ಲ. ಒಂದು ಏರೋಬಿಕ್ಸ್ ಕ್ಲಾಸ್ ಕೂಡ ಅಷ್ಟೇ, ತುಂಬ ಕ್ಲಾಸ್ ಅಂದರೆ ಅದೇ ಏರೋಬಿಕ್ಸ್ದು ತುಂಬ ದೂರ ಇತ್ತು. ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಅನ್ಸುತ್ತೆ, ಆಮೇಲೆ ಬೋರ್ ಆಗಿಬಿಡುತ್ತೆ, ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ಅಂತ. ಹಾಗಾಗಿ ಹತ್ರನೇ ಮೆಂಬರ್ಶಿಪ್ ತೊಗೊಂಡಿದ್ದೀನಿ. ಸೊ ಇವಾಗ ಬನ್ನಿ ರೆಡಿ ಆಗೋಣ. ಇವಾಗ ನಾನು ನನ್ನ ಜಿಮ್ ಔಟ್ಫಿಟ್ನಲ್ಲಿ ಬಂದಿದ್ದೀನಿ. ಓಕೆ, ಇದು ಪೂರ್ತಿ ಕಾಣಿಸ್ತಾ ಇಲ್ಲ, ನಾನು ಸೈಡಲ್ಲಿ ಹಾಕ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದಕ್ಕೂ ಮುಂಚೆ ನಾನು ನನ್ನ ಶೂನ್ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಕ್ಲೀನಾಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ನಾವು ಹೊರಗಡೆ ಹಾಕ್ಕೊಳ್ಳಲ್ಲ, ಇದನ್ನು ನಾನು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಜಿಮ್ಗೆ ಹೋಗಿ ಹಾಕ್ಕೊಳ್ಳೋದು. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಆಬ್ವಿಯಸ್ಲಿ ಲೈಕ್ ಮಣ್ಣು ಗಿಣ್ಣು ಎಲ್ಲ ಇಕ್ವಿಪ್ಮೆಂಟ್ಸಲ್ಲಿ ಆಗಿರ್ಬೋದು, ಡೆಫಿನೆಟ್ಲಿ ಇಟ್ ವೋಂಟ್ ಬಿ ಕ್ಲೀನ್. ಆ್ಯಂಡ್ ಮೋರೋವರ್ ಇನ್ನೊಂದೇನು ಅಂತ ಹೇಳಿದ್ರೆ, ಥ್ರೆಡ್ಮಿಲಲ್ಲೆಲ್ಲ ಈ ಥರ ಮಣ್ಣೆಲ್ಲ ಹೋಗಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮೋಸ್ಟ್ ಆಫ್ ದಿ ಜಿಮ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲೇ ಬಂದು ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಆ್ಯಂಡ್ ಈ ಶೂಸ್ನ ನಾನು ಬಂದುಬಿಟ್ಟು ತುಂಬಾ ಸಿಂಪಲ್ ಆಗಿರೋಂಥದ್ದು ತೊಗೊಂಡಿದ್ದೀನಿ. ಇದು ಬಂದು ವರ್ಕೌಟ್ಗೆ ಅಂತ ಹೇಳ್ಬಿಟ್ಟೆ. ಅದರಲ್ಲಿನೂ ತುಂಬ ಡಿಫ್ರೆಂಟ್ ಆಗಿರೋಂಥ ಶೂಸ್ ಬರುತ್ತೆ, ಜಸ್ಟ್ ರನ್ನಿಂಗಿಗೆ ಬೇರೆ ಥರ ಬರುತ್ತೆ. ಆ್ಯಂಡ್ ಇದು ಬಂದು ಬಿಗಿನರ್ ವರ್ಕೌಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಲೆವೆಲ್ದು ಇನ್ನೊಂದು ವರ್ಷ ಆ ಥರ ಸ್ವಲ್ಪ ಎಕ್ಸ್ಪರ್ಟ್ ಆದಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಇದು ಬಿಗಿನರ್ಸ್ಗೆ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 2500 ರೂಪೀಸು 600 ಏನೋ ಇದೆ, ಎಕ್ಸಾಕ್ಟಾಗಿ ನೆನಪಿಲ್ಲ, ಬಟ್ ಅದೇ ರೇಂಜಲ್ಲಿದೆ. ಇದು ನಾನು ಡೆಕಾಥ್ಲಾನಿಂದ ತೊಗೊಂಡಿದ್ದೀನಿ. ತುಂಬ ಫ್ಯಾನ್ಸಿಯಾಗಿರೋಂಥದ್ದು ತೊಗೊಳಕ್ಕೆ ಹೋಗಬೇಡಿ. ಏನೇನೋ ಅಕಸ್ಮಾತ್ ನೀವು ವರ್ಕೌಟ್ ಮಾಡ್ತೀವಿ ಅಥವಾ ಲೈಕ್ ಏನೋ ರನ್ನಿಂಗ್ ಮಾಡ್ತೀವಿ, ಜಿಮ್ ಮಾಡ್ತೀವಿ ಅಂತ ಹೇಳಿದಾಗ ಡೋಂಟ್ ಗೋ ಫಾರ್ ಎನಿ ಈಗ ಮಿಂತ್ರಾ, ಅಮೆಝಾನ್. ಡೆಫಿನೆಟ್ಲಿ ಅದರಲ್ಲೂ ಚೆಕ್ ಮಾಡಿ ಫಸ್ಟ್ ಆಫ್ ಆಲ್, ಇದು ವರ್ಕೌಟ್ಗೆ ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು. ಫ್ಯಾನ್ಸಿ ಇರೋವಂಥದ್ದನ್ನು ತೊಗೊಳಕ್ಕೆ ಹೋಗ್ಬಿಡಿ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ತುಂಬಾ ಲೈಕ್ ಕಂಫರ್ಟ್ ಇರಬೇಕು. ಆ್ಯಂಡ್ ನಿಮಗೆ ಏನೋ ತುಂಬ ಹಾರ್ಡ್ ಇತ್ತು ಅಥವಾ ಸಾಫ್ಟ್ ಇತ್ತು ಅಥವಾ ಏನೋ ಶೇಪ್ ಕೂಡ ಹೆಚ್ಚು ಕಮ್ಮಿ ಇತ್ತು ಅಂತ ಹೇಳಿದ್ರೆ, ನಿಮಗೆ ಆ್ಯಂಕಲ್ಸ್ಗೆ, ನೀಸ್ಗೆ ಎಲ್ಲ ತುಂಬ ತೊಂದರೆ ಆಗೋಂಥ ಚಾನ್ಸಸ್ ಇರುತ್ತೆ. ತುಂಬ ಕನ್ಸ್ಟ್ರಕ್ಷನ್ ಸೌಂಡು. ಆ್ಯಂಡ್ ಇವಾಗ ನನ್ನ ಪ್ರೀ ವರ್ಕೌಟ್ ಬಂದುಬಿಟ್ಟು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಯೂಶ್ವಲಿ ಇದ್ರ ಒಂದು ಬನಾನ ತಿನ್ಕೊಂಡು ಹೋಗ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಬುಲೆಟ್ ಕಾಫಿ ಕುಡ್ಕೊಂಡು ಹೋಗ್ತೀನಿ. ಬೆಳಗ್ಗೆ ನನ್ನ ಬ್ರೇಕ್ಫಾಸ್ಟ್ ಆಗಿದೆ. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಮಲ್ಟಿಗ್ರೇನ್, ನಾನು ವೀಟ್ ಬ್ರೆಡ್ ಅನ್ಸುತ್ತೆ, ವೀಟ್ ಬ್ರೆಡ್ ವಿತ್ ಪೀನಟ್ ಬಟರ್. ಆ್ಯಂಡ್ ಸ್ವಲ್ಪ ನಾನು ವೈಟ್ ಇದು ಕಾಬೂಲಿ ಚನ ಅಂತೀವಲ್ಲ, ಕಡಲೆಕಾಳು, ವೈಟ್ ಕಲರ್ದು, ಅದನ್ನು ತೊಗೊಂಡಿದ್ದೀನಿ. ಇಟ್ಸ್ ಕಾಂಪ್ಲೆಕ್ಸ್ ಕಾರ್ಬ್, ಅಂದರೆ ಅದರಲ್ಲಿ ಪ್ರೋಟೀನ್ ಕೂಡ ಇರುತ್ತೆ, ಸರ್ಟನ್ ಲೆವೆಲ್ ಕಾರ್ಬ್ ಕೂಡ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಾರ್ನಿಂಗ್ ನಂದು ಎವ್ರಿ ಡೇ ಒಂದು ಎಗ್ ಆದರೂ ತೊಗೊಳ್ತೀನಿ ಫಾರ್ ಪ್ರೋಟೀನ್. ಇನ್ನೇನು ಇವಾಗ ಬುಲೆಟ್ ಕಾಫಿ ಕುಡ್ಕೊಂಡು ಹೋಗೋಣ. ಬುಲೆಟ್ ಕಾಫಿ ಏನಕ್ಕೆ ಅಂತ ಹೇಳಿದ್ರೆ ಫಾರ್ ಎನರ್ಜಿ ಅಷ್ಟೇ. ಬುಲೆಟ್ ಕಾಫಿ ಹೆಂಗೆ ಮಾಡೋದು, ಏನು ಮಾಡೋದು ತೋರಿಸ್ತೀನಿ ಬನ್ನಿ. ಇವಾಗ ಬಿಸಿನೀರು, ಒಂದು ಫುಲ್ಲು ಲಾರ್ಜ್ ಕಪ್ ಬಿಸಿನೀರಿಗೆ ಒಂದು ಸ್ಮಾಲ್ ಟೀ ಸ್ಪೂನ್ ಆಗೋಷ್ಟು ಇದು ಕಾಫಿ ಪೌಡರ್. ಆ್ಯಂಡ್ ತುಂಬಾ ಕಮ್ಮಿ, ಮೇ ಬಿ ಒಂದು 4-5 ಗ್ರಾಮ್ಸ್ ಆಗೋಷ್ಟು ಇದು ತುಪ್ಪ, 1/4 ಟೀ ಸ್ಪೂನ್ ತುಪ್ಪ. ಇದನ್ನ ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ತುಪ್ಪ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೋಬೋದು. ಆ್ಯಂಡ್ ಇಟ್ಸ್ ಒಳ್ಳೆ ಕಾಂಬಿನೇಷನ್, ಫ್ಯಾಟ್ ಬರ್ನ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೋರೋವರ್ ಕಾಫಿ ಬಂದುಬಿಟ್ಟು ಎಲ್ಲರಿಗೂ ಗೊತ್ತಿರೋ ಹಾಗೆ ಎನರ್ಜಿ ಕೊಡುತ್ತೆ, ಸಡನ್ನಾಗಿ ನಮ್ಮ ಬ್ರೈನ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ನಮ್ಮ ಬ್ರೈನ್ ಆ್ಯಕ್ಟಿವೇಟ್ ಇತ್ತು ಅಂತ ಹೇಳಿದ್ರೆ ನಮಗೆ ಎನರ್ಜಿ ಬರುತ್ತೆ. ಅದರ್ವೈಸ್ ಒಂಥರ ಏನೋ ಫುಲ್ ಡಲ್ಲಾಗಿ ಒಂಥರ ಟಯರ್ಡ್ನೆಸ್ ಥರ ಅನಿಸುತ್ತೆ. ಸೊ ಇದನ್ನ ಸಿಪ್ ಬೈ ಸಿಪ್ ಒಂದು 5 ಮಿನಿಟ್ಸ್ ಟೈಮ್ ತೊಗೊಂಡು ಕುಡಿದ್ಬಿಟ್ಟು ನಾನು ಹೋಗ್ತೀನಿ. ತುಂಬ ದಿನ ಆದಮೇಲೆ ಅದು ಬುಲೆಟ್ ಕಾಫಿ ಕುಡಿತಾ ಇರೋದು. ತುಂಬ ದಿನ ಆದಮೇಲೆ ವರ್ಕೌಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸಮ್ ವಾಟ್ ಟೇಸ್ಟ್ ವಿಯರ್ಡ್.
ಆಲ್ ಸೆಟ್. ಇದು ನನ್ನ ಜಿಮ್ ಬ್ಯಾಗ್. ಇದು ಆ್ಯಕ್ಚುಲಿ ಪ್ರಾಪರ್ ಜಿಮ್ ಬ್ಯಾಗ್ ಅಲ್ಲ, ಬಟ್ ನಾನು ಜಿಮ್ ಬ್ಯಾಗ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಜಾಕೆಟ್ ಕೂಡ ಹಾಕ್ಕೊಂಡಿದ್ದೀನಿ. ಜಾಕೆಟ್ ಏನಕ್ಕೆ ಅಂತ ಹೇಳಿದ್ರೆ ಕಾರ್ಡಿಯೋ ಮಾಡಬೇಕಾದ್ರೆ ಒಂದು ಕಂಫರ್ಟ್ ಆಗಿರುತ್ತೆ, ಸ್ವೆಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ವಾಟ್ ಈಸ್ ಕಾರ್ಡಿಯೋ, ವಾಟ್ ಈಸ್ ವೇಟ್ ಟ್ರೈನಿಂಗ್, ವಾಟ್ ಈಸ್ ಸ್ಟ್ರೆಂತ್ ಟ್ರೈನಿಂಗ್, ಅದು ಡಿಫ್ರೆನ್ಸ್ ಎಲ್ಲ ನಿಮಗೆ ಕಮಿಂಗ್ ಡೇಸಲ್ಲಿ ಹೇಳ್ತೀನಿ. ಹಾಗೆ ಜಿಮ್ ಬ್ಯಾಗ್ನಲ್ಲಿ ಏನೇನಿದೆ ಅಂತ ಕೂಡ ನಿಮಗೆ ಕಮಿಂಗ್ ಬ್ಲಾಗ್ಸಲ್ಲಿ ತಿಳಿಸ್ತೀನಿ. ಇದೇ ಬ್ಲಾಗಲ್ಲಿ ಹೇಳಿಬಿಟ್ರೆ ತುಂಬ ಜಾಸ್ತಿ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಆ್ಯಂಡ್ ಇನ್ನೇನು ತುಂಬಾ ಇಂಪಾರ್ಟೆಂಟ್ ಎಸೆನ್ಷಿಯಲ್ಸ್ ನಮಗೆ ಬೇಕು. ತುಂಬ ಜಾಸ್ತಿ ಐಟಮ್ಸ್ ಇಟ್ಕೊಂಡು ಹೋಗೋದಂತಲ್ಲ, ಏನೇನು ಬೇಕು ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೇನು ಇವಾಗ 12:30 ಆಗ್ತಿದೆ. ಇವಾಗ ಯಾರೂ ಅಷ್ಟು ಜನ ಇರಲ್ಲ, ಟ್ರೈನರ್ ಕೂಡ ಇರಲ್ಲ. ತುಂಬ ದಿನ ಆದಮೇಲೆ ನಾನು ಇದು ಜಿಮ್ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿ ಕಾರ್ಡಿಯೋ ಮಾಡಿಬಿಟ್ಟು ಸ್ವಲ್ಪ ಸ್ಲೈಟಾಗಿ ಎಕ್ಸಸೈಸ್ ಮಾಡ್ಕೊಂಡು ಬರ್ತೀನಿ. ಯಾವುದೇ ಮಷಿನ್ಸ್ ನಾನು ಇವತ್ತು ಯೂಸ್ ಮಾಡಲ್ಲ. ಸಡನ್ನಾಗಿ ಮಾಡಿದ್ರೆ ನಮ್ಮದು ಮಸಲ್ ತುಂಬ ಪೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಮಸಲ್ ಸಾರ್ನೆಸ್ ಅಂತೀವಿ, ಆ ಥರ ತುಂಬ ಪೇನ್ ಆಗಿಬಿಡುತ್ತೆ. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಒಂದಿನ 2 ದಿನ ಗ್ಯಾಪ್ ಆಗಿದ್ರೂ ಸ್ವಲ್ಪ ಮಾಡ್ಬೋದಿತ್ತು, ಬಟ್ ಆಲ್ಮೋಸ್ಟ್ 12 ದಿನ ಏನೋ ಜಾಸ್ತಿನೇ ಆಗಿದೆ, ಅಷ್ಟು ದಿನ ಗ್ಯಾಪ್ ಆಗಿದೆ. ಹಾಗಾಗಿ ಸ್ಲೈಟಾಗಿ ಕಾರ್ಡಿಯೋ ಮಾಡಿಕೊಂಡು ಬರ್ತೀನಿ. ಕಾರ್ಡಿಯೋ ಅಂದರೆ ಏನು, ಯಾವ್ಯಾವ ಥರ ಎಕ್ಸಸೈಸ್ ಮಾಡಬೇಕು, ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದನ್ನು ನಿಮಗೆ ಕಮಿಂಗ್ ಡೇಸಲ್ಲಿ ಹೇಳ್ತೀನಿ. ತುಂಬ ಜನ ನನಗೆ ಬ್ಯಾಕ್ ಪೇನ್ ರಿಲೇಟೆಡ್ ಎಕ್ಸಸೈಸ್ನ ಕೇಳಿದ್ದೀರಾ. ಅದನ್ನ ಕೂಡ ಒಂದು ದಿನ ಶೂಟ್ ಮಾಡಿಬಿಟ್ಟು ತೋರಿಸ್ತೀನಿ. ಬನ್ನಿ ಇವಾಗ ಜಿಮ್ಗೆ ಹೋಗೋಣ. ಸಾಧ್ಯ ಆದರೆ ಅಲ್ಲಿ ಶೂಟ್ ಮಾಡ್ತೀನಿ, ಅಂದರೆ ಬಂದಮೇಲೆ ಸಿಗ್ತೀನಿ. ಓಕೆ, ನೋಡ್ಬೋದು ಇವಾಗ ನಾನು ಜಿಮ್ಮಿಗೆ ಬಂದಿದ್ದೀನಿ. ಇಲ್ಲಿ ನಾನು ಟ್ರೈನರ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಟ್ರೈನರ್ ಇದ್ದರು. ಟ್ರೈನ್ ಮಾಡೋಕ್ಕಂತ ಅಲ್ಲ, ಅಂದರೆ ಅವರು ವರ್ಕೌಟ್ ಮಾಡೋಕ್ಕೆ ಅಂತ ಬಂದಿದ್ರಂತೆ. ಸೊ ಹಾಗಾಗಿ ನನ್ನ ಕೇಳಿದ್ರಂತೆ, ನೀನು ಎಷ್ಟು ದಿನ ಆಯಿತು ಬಂದಿಲ್ಲ, ಏನಾದರೂ ಬೆಳಗ್ಗೆ ಬಂದಿದ್ರಾ ಅಂತ ಹೇಳ್ಬಿಟ್ಟು. ನಾನು ಒಂದೊಂದ್ಸಲ ಬೆಳಗ್ಗೆ ಹೋಗ್ಬಿಟ್ಟು ಹೀಗೆ ವರ್ಕೌಟ್ ಮಾಡಿ ಬಂದುಬಿಡ್ತೀನಿ. ಸೊ ಹಾಗಾಗಿ ಇವಾಗಷ್ಟೇ ನಿಮ್ಮ ಬಗ್ಗೆನೇ ಮಾತಾಡ್ತಾಯಿದ್ವಿ, ನೀವೇ ಬಂದ್ರಿ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಮಾತಾಡ್ತಾ ನಾನು ರೆಡಿ ಆಗ್ತಾಯಿದ್ದೆ. ಇಲ್ಲ, ನಾನು ಊರಿಗೆ ಹೋಗಿದ್ದೆ ಈ ಥರ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವಾಗ ಶೂ ಎಲ್ಲ ಹಾಕ್ಕೊಂಡು ಆದಮೇಲೆ ಫಸ್ಟ್ ನಾನಿಲ್ಲಿ ವಾರ್ಮಪ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ತುಂಬ ಜನಕ್ಕೆ ಏನು ಅಂದರೆ ಈ ಥರ ಜಿಮ್ ಮಾಡೋದು, ವರ್ಕೌಟ್ ಮಾಡೋದು ಅಂದರೆ ಸ್ವಲ್ಪ ಭಯ ಇದೆ. ಬಟ್ ಏನು ಮಾಡದೇ ಇದ್ರೂ ಅಷ್ಟೇ ಡೇಂಜರಸ್ ಇದೆ. ಏನೋ ಒಂದು ಲಿಮಿಟಲ್ಲಿ ಮಾಡ್ದಿರಾ ತುಂಬ ಹೆವಿಯಾಗಿ ಮಾಡಿದ್ರೂ ಅಷ್ಟೇ ಡೇಂಜರಸ್ ಇದೆ. ಎಲ್ಲನೂ ಅಷ್ಟೇ ಮಾಡ್ರೇಟಾಗಿ ನಾವು ಮಾಡಬೇಕಾಗತ್ತೆ. ನಮಗೆ ಆಗದಿರೋದು ನಾವು ತುಂಬ ಕಷ್ಟಪಟ್ಟು ಆಗ್ತಾಯಿಲ್ಲ ಅಂದ್ಕೊಂಡ್ರೂ ನಮ್ಮ ಬಾಡಿನ ನಾವು ಅಷ್ಟು ಸ್ಟ್ರೆಸ್ ಮಾಡಿ ಪುಷ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಎಲ್ಲನೂ ಮಾಡ್ರೇಟಾಗಿ ಮಾಡಿಕೊಂಡ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ನಾನು ಬಂದ ತಕ್ಷಣ ಫಸ್ಟು ವಾರ್ಮಪ್ ಮಾಡ್ಕೊಳ್ತೀನಿ. ವಾರ್ಮಪ್ ಅಂದರೆ ಈ ಥರ ಸ್ಟ್ರೆಚಿಂಗ್ ಮಾಡಿಕೊಂಡು ಒಂದು ಸ್ಮಾಲ್ ಎಕ್ಸಸೈಸ್ ಮಾಡಿಬಿಟ್ಟು ಇಲ್ಲಿ ಥ್ರೆಡ್ಮಿಲ್ಲಲ್ಲಿ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಕಮ್ಮಿ ನಂಬರಿಂದ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ 10ವರೆಗೂ ಫುಲ್ಲು ಹೈ ಸ್ಪೀಡಲ್ಲಿ. ಆ್ಯಂಡ್ ವಾಕ್ ಮಾಡಬೇಕಾದ್ರೆ ಇನ್ಕ್ಲೈನ್ ಅಂತ ಬರುತ್ತೆ. ಇನ್ಕ್ಲೈನ್ ಅಂತ ಹೇಳಿದ್ರೆ ನಾವು ಬೆಟ್ಟ ಹತ್ತಬೇಕಾದ್ರೆ ಅಥವಾ ಸ್ಟೆಪ್ಸ್ ಹತ್ತಬೇಕಾದ್ರೆ ಸ್ವಲ್ಪ ಹೇಗೆ ಎತ್ತರ ಇರುತ್ತೋ ಆ ಥರ ಎತ್ತರ ಮಾಡಿಕೊಂಡು ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಆ ಥರ ಮಾಡಿಕೊಂಡು ಫಸ್ಟು ವಾಕ್ ಮಾಡ್ತೀನಿ. ಆಮೇಲೆ ಓಡಬೇಕಾದ್ರೆ ನಾರ್ಮಲ್ ಲೆವೆಲ್ಗೆ ಇಟ್ಬಿಟ್ಟು ಇನ್ನೂ ಸ್ವಲ್ಪ ರನ್ ಮಾಡ್ತೀನಿ. ಆ್ಯಂಡ್ ಇವನ್ ರನ್ ಮಾಡಬೇಕಾದ್ರೂ ಕಂಟಿನ್ಯೂಸ್ ಆಗಿ ಮಾಡಲ್ಲ. 1 ನಿಮಿಷ ಆದಮೇಲೆ ಮತ್ತೆ ಸ್ಪೀಡ್ ಕಮ್ಮಿ ಮಾಡಿ ಮತ್ತೆ ಸ್ಪೀಡ್ ಜಾಸ್ತಿ ಮಾಡಿ ಈ ಥರ ಒಂದು 10 ಮಿನಿಟ್ಸ್ ಓಡ್ತೀನಿ. ಇಲ್ಲಿ ಆಗಲೇ ಕ್ಲೀನ್ ಮಾಡ್ತಾಯಿದ್ರಲ್ಲ, ಅವ್ರ ಮಗು ಅಲ್ಲಿ ನಿಂತ್ಕೊಂಡಿದ್ರೆ ಮಾತಾಡಿಸ್ತಾ ಇದ್ದೆ. ಸೊ ಇದಾದಮೇಲೆ ಒಂದು 2 ಮಿನಿಟ್ಸ್ ಗ್ಯಾಪ್ ಥರ ತೊಗೊಂಡು ಇಲ್ಲಿ ಕ್ರಾಸ್ ಟ್ರೈನರ್ ಅಂತಾರೆ ಇದನ್ನು. ನನಗೆ ತುಂಬ ಅಂದರೆ ತುಂಬಾ ಕಷ್ಟವಾದದ್ದಿದು. ತುಂಬ ಜನಕ್ಕೆ ಇದು ಈಸಿಯಾಗಿ ಮಾಡಿಬಿಡ್ತಾರೆ, ಬಟ್ ನನಗೇನೋ ಗೊತ್ತಿಲ್ಲ, ನನಗೆ ಒಂದು 2 ಮಿನಿಟ್ಸ್ ಮಾಡೋ ಅಷ್ಟೊತ್ತಿಗೆ ನನಗೆ ಕಾಲುಗಳೆಲ್ಲ ನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ನಮ್ಮ ಟ್ರೈನರ್ ಹೇಳಿರ್ತಾರೆ ಅದೊಂದು 10 ನಿಮಿಷ ಇದೊಂದು 10 ನಿಮಿಷ ಆ್ಯಂಡ್ ಸೈಕಲ್ 10 ನಿಮಿಷ ಮಾಡ್ಕೊಂಡು ಬನ್ನಿ ಅಂತ. ಬಟ್ ನನಗೆ ಇದನ್ನು 5 ಮಿನಿಟ್ಸು ಮಾಡೋಕ್ಕಾಗಲ್ಲ. ಒಂದು 4-5 ಮಿನಿಟ್ಸ್ ಸ್ಲೋ ಆಗಿ ಸ್ಟಾಪ್ ಮಾಡಿ ಅದನ್ನ ಮಾಡ್ತೀನಿ. ಅದಾದಮೇಲೆ ನಾನು ಇದರ ಸೈಕಲ್ ಸಮ್ಟೈಮ್ಸ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಬೇರೆ ಏನಾದರೂ ಲೆಗ್ ಮಾಡಬೇಕಾದ್ರೆ ಲೆಗ್ ಅಥವಾ ಆರ್ಮ್ಸ್ ಮಾಡಬೇಕಾದ್ರೆ ಅಥವಾ ಯಾವುದಿರುತ್ತೋ ವರ್ಕೌಟ್ ಅದನ್ನ ನಾನು ಮಾಡಿಬಿಟ್ಟು ನನ್ನ ವರ್ಕೌಟ್ ಸೆಷನ್ನ ಮುಗಿಸ್ತೀನಿ. ಬಟ್ ಮುಂಚೆ ಆದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಮ್ಮ ಟ್ರೈನರ್ ಬೇಡ ಸಾಕು ಬಿಡಿ ಅಂತ ಹೇಳಿದ್ರು ಜಾಸ್ತಿ ಮಾಡ್ತಿದ್ದೆ. ಆ್ಯಂಡ್ ಕೆಲವೊಂದು ಅವರು ಮಾಡಿದ್ರು ನನಗೆ ಆಗದಿರೋದನ್ನು ಮಾಡ್ತಾ ಇರಲಿಲ್ಲ. ಸೊ ನೋಡ್ಬೋದು ಇವಾಗ ಸ್ವಲ್ಪ ಅದು ಕ್ರಾಸ್ ಟ್ರೈನರ್ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ. ಸುಸ್ತನ್ನೋದಕ್ಕಿಂತ ತುಂಬ ಒಂಥರ ಜಾಸ್ತಿ ಟಯರ್ಡ್ನೆಸ್, ಸ್ವಲ್ಪ ಜಾಸ್ತಿ ಬ್ರೀದಿಂಗ್ ಸ್ಪೀಡ್ ಆಗಿಬಿಡುತ್ತೆ. ಅದಾದಮೇಲೆ ಇಲ್ಲಿ ನಾನು ಸೈಕಲ್ ಮಾಡ್ತಾಯಿದ್ದೀನಿ. ಸೈಕಲ್ ಮಾಡ್ತಾ ಹಾಗೆ ನಾನು ಶೂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಷ್ಟು ಜನ ಇದ್ದರು ಅಂದರೆ ನನಗೆ ಈ ಥರ ಶೂಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮಧ್ಯಾಹ್ನ ಹೋಗಿದ್ದರಿಂದ ಯಾರೂ ಇರಲ್ಲ ಅಂದ್ಕೊಂಡು
ಹೋಗ್ಬಿಟ್ಟು ನಿಮಗೆ ಎಷ್ಟು ತೋರಿಸ್ಬೇಕು ಅಂತಲೇ ಇವತ್ತು ಜಿಮ್ ಫುಲ್ ಖಾಲಿ ಅದನ್ನ ಖಾಲಿ ಇವಾಗ. ಹೋಗಿದ್ದು. ಸೊ ಇವಾಗ ಸ್ವಲ್ಪ ಏನೋ ಮಾತಾಡೋಕ್ಕೆ ಸ್ವಲ್ಪ ಏನಾದರೂ ತೋರ್ಸೋಕ್ಕೆ ಒಂದು ಸ್ವಲ್ಪ ಕಂಫರ್ಟೇಬಲ್ ಯಾರಾನ ಇದ್ದರೆ ಒಂದು ಸ್ವಲ್ಪ ಏನೋ. ಓಕೆ, ಇವಾಗ ಕಾರ್ಡಿಯೋ ಆಯಿತು, ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವತ್ತು ಜಾಸ್ತಿ ಮಾಡಿಬಿಟ್ರೆ ಫುಲ್ಲು ನಾಳೆಗೆ ಎದ್ದೇಳೋಕ್ಕೂ ಆಗಲ್ಲ, ಸ್ಪೇನ್ ಬಂದುಬಿಡುತ್ತೆ. ಸ್ಲೈಟಾಗಿ ಒಂದಿಷ್ಟು ಸ್ಕ್ವಾಟ್ಸು ಮತ್ತು ಆ್ಯಪ್ಸ್ ಟ್ರೈ ಮಾಡಿಬಿಟ್ಟು ಮನೆಗೆ ಹೊಡ್ತೀನಿ. ತುಂಬ ದಿನ ಆದಮೇಲೆ ನಾನು ವರ್ಕೌಟ್ ಮಾಡಿದ್ರಿಂದ ನಂಗೆ ನೋಡ್ಬೋದು ಇಲ್ಲಿ ಸ್ಕ್ವಾಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ತುಂಬ ಇನ್ನೂ ಕೆಳಗಡೆವರೆಗೂ ಕೂತ್ಕೋಬೇಕು, ಕ್ಲೀನಾಗಿ ಪೊಸಿಷನಲ್ಲೇ ನನಗೆ ಮಾಡೋಕ್ಕಾಗ್ತಾಯಿಲ್ಲ. ಸೊ ನೀವು ಅಷ್ಟೇ ಯಾರಾದರೂ ಸ್ಟಾರ್ಟಿಂಗಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿ, ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಸಡನ್ನಾಗಿ ಏನೋ ಫಸ್ಟ್ ದಿನ ತುಂಬ ಎನರ್ಜಿ ಇರುತ್ತೆ, ಆವಾಗ ನಾವು ನೋಡಿಕೊಂಡು ಮಾಡಬೇಕಾಗತ್ತೆ. ಬಟ್ ಮಾಡ್ಬೇಕಾದ್ರೇನೋ ಮಾಡಿಬಿಡ್ತೀವಿ, ಬಟ್ ನೆಕ್ಸ್ಟ್ ದಿನ ಕೈ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ರೂಢಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ವಾಕ್ ಮಾಡೋದು, ಏನೋ ಸ್ವಲ್ಪ ಸ್ಲೋ ಆಗಿ ಜಾಗಿಂಗ್ ಈ ಥರ ಮಾಡಿ. ಸೊ ಇಟ್ಸ್ ಗುಡ್ ಫಾರ್ ಹೆಲ್ತ್. ಹಾಗಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹೆವಿಯಾಗಿ ಮಾಡಬೇಕು ಅಂತ ಏನಿಲ್ಲ. ನಮಗೆ ಏನೂ ಗೊತ್ತಿಲ್ಲ, ಎಕ್ಸಸೈಸೇ ಬರಲ್ಲ, ನಮ್ಮ ಹತ್ರ ಏನೋ ಜಿಮ್ಮೇ ಇಲ್ಲ ಎಲ್ಲೂ ನಮ್ಮ ಸರೌಂಡಿಂಗಲ್ಲಿ ಅಂತ ಹೇಳಿದ್ರು, ಬಟ್ ನೀವು ಆರಾಮಾಗಿ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಏನೋ ವಾಕ್ ಮಾಡೋದು ಅಥವಾ ಈ ಥರ ಏನೋ ನಾರ್ಮಲ್ ಸೈಕಲ್ನ ತುಳಿಯೋದು, ಹಾಗೆ ಓಡೋದು, ಈ ಥರ ಮಾಡಿದ್ರೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.